ಶ್ರೀ ಗಾಳಿ ದುರ್ಗಮ್ಮ ತಾಯಿ ಜಾತ್ರಾ ಮಹೋತ್ಸವದ ಭಕ್ತರಿಗಾಗಿ ವಿಶೇಷ ಆಹ್ವಾನ. ಹುಬ್ಬಳ್ಳಿಯ ಆರಾಧ್ಯ ಗ್ರಾಮ ದೇವತೆಯಾದ ಶ್ರೀ ಗಾಳಿ ದುರ್ಗಮ್ಮ ತಾಯಿ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಧೈರ್ಯ, ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿಯನ್ನು ಕರುಣಿಸುವ ಶಕ್ತಿ ಸ್ವರೂಪಿಣಿಯೆಂದು ಭಕ್ತರು ಅಪಾರ ಭಕ್ತಿಯಿಂದ ನಂಬಿದ್ದಾರೆ. ತಾಯಿಯನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿದವರಿಗೆ ಸಂಕಷ್ಟಗಳು ದೂರವಾಗಿ ಕುಟುಂಬದಲ್ಲಿ ಸುಖ, ಶಾಂತಿ ಹಾಗೂ ಸಮೃದ್ಧಿ ನೆಲೆಸಲೆಂದು ಎಂಬುದು ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ತಾಯಿಯ ಮಹಿಮೆಯ 4 ಸೂತ್ರಗಳು. ಭಕ್ತಿ, ಶುದ್ಧ ಮನಸ್ಸಿನಿಂದ ತಾಯಿಯನ್ನು ಪ್ರಾರ್ಥಿಸಿದರೆ ಸದಾ ಸಂತೋಷ ಲಭಿಸುತ್ತದೆ. ಶಕ್ತಿ, ಜೀವನದ ಕಷ್ಟಗಳನ್ನು ಎದುರಿಸುವ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತಾಯಿ ನೀಡುತ್ತಾಳೆ. ರಕ್ಷಣೆ, ಭಕ್ತರ ಕುಟುಂಬವನ್ನು ದುಷ್ಟ ಚಟಗಳಿಂದ ಕಾಪಾಡಿ ಶುಭವನ್ನು ಅನುಗ್ರಹಿಸುತ್ತಾಳೆ. 4ನೇದಾಗಿ ಸಮೃದ್ಧಿ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಮತ್ತು ಯಶಸ್ಸಿನ ಆಶೀರ್ವಾದವನ್ನು ಕರುಣಿಸುವ ಕರುಣಾಮಯಿ ಆಗಿದ್ದಾಳೆ. 1ನೇದಾಗಿ ಭಕ್ತಿ, 2ನೇದಾಗಿ ಶಕ್ತಿ, 3ನೇದಾಗಿ ರಕ್ಷಣೆ, 4ನೇದಾಗಿ ಸಮೃದ್ಧಿ. ಇವು ತಾಯಿ ಮಹಿಮೆಯ 4 ಸೂತ್ರಗಳು. ಈ ಪವಿತ್ರ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನದ ಅರ್ಚಕರಾದ ಸಂತೋಷ್ ಲಕ್ಷ್ಮಣ್ ಹಿರೇಕೆರೂರ್, ಉಪಾಧ್ಯಕ್ಷರಾದ ಶಿವಣ್ಣ ಯಲ್ಲಪ್ಪ ಹಿರೇಕೆರೂರ್, ಹಿರಿಯರಾದ ಯಲ್ಲಮ್ಮ ಲಕ್ಷ್ಮಣ್ ಹಿರೇಕೆರೂರ್, ಪ್ರಭು ಯಲ್ಲಪ್ಪ ಹಿರೇಕೆರೂರ್, ಸಂಭಾಜಿ ದಳವಿ, ಹುಚ್ಚರಾಯಪ್ಪ ಹಿರೇಕೆರೂರ್, ಚೇತನ್ ಸಹದೇವ್ ಹಿರೇಕೆರೂರ್, ಹನುಮಂತ್ ಹತ್ತಿ ಬೆಳಗಲ್, ದಿನೇಶ್ ಪಾಂಡ್ನಕರ್, ಯಲ್ಲಪ್ಪ ಹೆಬ್ಸೂರ್, ರಾಜು ಮಾನೆ, ದೀಪಕ್ ಬೇವಿಕಟ್ಟಿನ್ ಹಾಗೂ ಹೊಸೂರಿನ ಶ್ರೀ ಗಾಳಿ ದುರ್ಗಮ್ಮ ತಾಯಿಯ ಸೇವಾ ಯುವಕ ಮಂಡಳಿ, ವೀರ ಮಾರುತಿ ಯುವಕರ ಬಳಗ ಮತ್ತು ಹೊಸೂರಿನ ಗುರು ಹಿರಿಯರು, ತಾಯಿಯಂದಿರು ಹಾಗೂ ಅಣ್ಣ ತಮ್ಮಂದಿರು ಎಲ್ಲರಿಗೂ ಭಕ್ತಾದಿಗಳನ್ನು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಲು ಆತ್ಮೀಯ ಆಹ್ವಾನವನ್ನು ಆಹ್ವಾನಿಸಿದ್ದಾರೆ. ಮೊದಲೇದಾಗಿ ನಮ್ಮ ಹಿರಿಯರಿಗೆ ಕೃತಜ್ಞತೆ ತಿಳಿಸ್ಬೇಕು. ಲಕ್ಷ್ಮಣ್ ಹಿರೇಕೆರೂರ್ಗೆ, ಯಲ್ಲಪ್ಪಾಚಾರ್ಯಗ ಹಾಗೂ ಅವ್ರ ಜೊತೆ ಇದ್ದಂಥ ಎಲ್ಲ ಹಿರಿಯರ್ಗ ಅವ್ರು ತೋರಿಸ್ಕೊಟ್ಟಂಥ ಈ ಮಾರ್ಗದರ್ಶನದಾಗ ಇವತ್ತು ಸಂತೋಷ್ ಹಿರೇಕೆರೂರ ಅಧ್ಯಕ್ಷತೆಯಲ್ಲಿ, ಉಪಾಧ್ಯಕ್ಷರ ಶಿವಣ್ಣ ಹಿರೇಕೆರೂರ ಅಧ್ಯಕ್ಷತೆಯಲ್ಲಿ ಈ ಒಂದು ವಿಜೃಂಭಣೆಯಿಂದ ಜಾತ್ರೆ ವರ್ಷಕ್ಕಿಂತ ವರ್ಷ ಹೆಚ್ಚಿನ ರೀತಿಯಲ್ಲಿ ಒಂದು ದೇವಿಯ ಉತ್ಸವವನ್ನು ಮಾಡ್ಕೊಂಡು ಹೊಂಟಿದ್ವಿ. ವಿಶೇಷತೆ ಹೇಳ್ಬೇಕಂತಂದ್ರೆ ಈ ಒಂದು ಶ್ರೀ ಗಾಳಿ ದುರ್ಗಮ್ಮ ತಾಯಿಯ ಸಹಸ್ರಾರು ಸಂಖ್ಯೆಯಲ್ಲಿ ಬಂದ ಭಕ್ತರ ದೇವಿಯನ್ನ ದರ್ಶನ ಮಾಡೋದಾಗಿರ್ಬೋದು, ಮತ್ತು ದೇವಿಗೆ ಸಾವಿರಾರು ಜನಕರಿಗೆ ಪ್ರಸಾದಕ್ಕೆ ಏನು ದಾಸೋಹ ನಡೀತಿರ್ತೈತಿ, ಅವ್ರ ಕೈಲಾದಷ್ಟು ಭಕ್ತಿಯಿಂದ ಏನು ಪ್ರತಿದಿನ ಏನು ತಿನ್ನೋಂಥ ಪದಾರ್ಥಗಳು ಇರ್ತಾವ, ಹಂಗೆ ಅಡುಗೆಗೆ ಏನೇನು ಬೇಕಾಗ್ತಾವ ಅಂಥವೆಲ್ಲ ಭಕ್ತಿಯಿಂದ ಕೊಡುವಂಥದ್ದು ಭಕ್ತರು ಮಾಡ್ತಿದ್ದಾರೆ. ಮತ್ತು ಡೊಳ್ಳು ಕುಣಿತ ಇವೆಲ್ಲ ಸಂಭ್ರಮದಿಂದ ಮೆರವಣಿಗೆಯನ್ನು ಮಾಡುವಂಥದ್ದು. ಉತ್ತರ ಕರ್ನಾಟಕದಲ್ಲಿ ಯಾವುದೇ ರೀತಿ ಬ್ಯಾಟಿಯ ಪದ್ಧತಿಯನ್ನು ಎಲ್ಲಿಯೂ ಮಾಡೋದಿಲ್ಲ. ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಹುಬ್ಬಳ್ಳಿಯ ಪ್ರಸಿದ್ಧ ಗ್ರಾಮ ದೇವತೆಯಾದಂಥ ಶ್ರೀ ಗಾಳಿ ದುರ್ಗಮ್ಮ ತಾಯಿ ಹೊಸೂರಿನಲ್ಲಿ ಈ ಅದ್ದೂರಿಯ ಜಾತ್ರೆಯನ್ನು ನಡೀತಿದೆ. ಏನಂದ್ರೆ ಬಹಳಷ್ಟು ಪುಣೆ, ಮುಂಬೈ, ಆಮೇಲೆ ದಾವಣಗೆರೆ, ರಾಣಿಬೆನ್ನೂರು ಕಡೆಯಿಂದ ಬೇರೆ ನಮ್ಮ ಧಾರವಾಡ, ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದನೂ ಪುಣೆ, ಮುಂಬೈ, ಬೆಳಗಾಂ, ಗೋವಾ ಈ ಕಡೆ ಬೇರೆ ಬೇರೆ ಕಡೆ ಇದ್ದಂತ ಎಲ್ಲಾ ಕಡೆಯಿಂದನೂ ಭಕ್ತರು ನಡ್ಕೊಂಡ್ ಬಂದಿದ್ದಾರೆ. ಯಾಕಂತಂದ್ರೆ ಐತಿಹಾಸಿಕವಾದಂತ ದೇವಾಲಯ ಇದು. ಯಾಕಂತಂದ್ರೆ ಹಿರಿಯರು ಒಂದು 1970-71ರಲ್ಲಿ ಜಾಗೃತನ ಆಯ್ತು, ಅಂತ ಶಕ್ತಿ ಐತಿ ಈ ತಾಯಿಯಲ್ಲಿ ಅಂತೇಳಿ. ಆ ಒಂದು ಶಕ್ತಿಯಿಂದನ ಇವತ್ತಿನ ದಿನ ಇವತ್ತು ಅದ್ದೂರಿಯಾಗಿ ಜಾತ್ರೆಯನ್ನ ನಡೆಯುವಂತದ್ದು ನಡೀತಿದೆ. ಹುಬ್ಬಳ್ಳಿ ಎಲ್ಲ ಭಕ್ತರನ್ನ ಕರೆದುಕೊಂಡು ನಮ್ಮ ದೇವಿ, ನಿಮ್ಮ ದೇವಿ, ನಮ್ಮೆಲ್ಲರ ದೇವಿ, ನಮ್ಮ ದೇವಿ, ನಿಮ್ಮ ದೇವಿ, ನಮ್ಮೆಲ್ಲರ ದೇವಿ, ಜಗತ್ತನ್ನು ಕಾಪಾಡುವ ಸಲುವಾಗಿ ಭಕ್ತಿಯಿಂದ ಜಾತ್ರೆಯನ್ನು ನಾವೆಲ್ಲರೂ ಕೂಡಿಕೊಂಡು ಒಗ್ಗಟ್ಟಿನಿಂದ, ಒಮ್ಮನಸ್ಸಿನಿಂದ, ಭಕ್ತಿಯಿಂದ ಮಾಡೋಣ ಅನ್ನುವಂಥ
ವಿಚಾರದಿಂದ ಬಹಳ ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಜಾತ್ರೆಯ ಸಂದರ್ಭದಲ್ಲಿ ಶಿರಟ್ಟಿ ಫಕೀರ ಸ್ವಾಮಿಗೆ ದೇವಿಗೆ ಒಡನಾಟ ಬಹಳ. ಕೋಲವಾಡದ ದ್ಯಾಮವ್ವ ಫಕೀರ ಸ್ವಾಮಿಗಳ ಜೋಡಿ ಮಾತನಾಡಿದಳು. ಅವ್ರಿಗೆ 4 ಊರಿಗೆ ಹೊಲ ಕೊಟ್ಟಳು. ಇವತ್ತಿಗೂ ಆ ಹೊಲದ ಉತ್ಪನ್ನ ಶಿರಟ್ಟಿ ಮಠಕ್ಕೆ ಬಂದು ಶಿರಟ್ಟಿ ಜಾತ್ರೆಯ ಕಾರ್ಯಕ್ರಮಗಳು ನಡೀತಾ ಇವೆ. ಆ ರೀತಿಯಲ್ಲಿ ಹುಬ್ಬಳ್ಳಿಯ ಹೊಸೂರು ಕ್ಷೇತ್ರದಲ್ಲಿರುವಂಥ ದುರ್ಗಾದೇವಿಯ ಜಾತ್ರೆಯ ಪ್ರಸಂಗದಲ್ಲಿ ನಮ್ಮ ಹಿರೇಕರು ಸಂತೋಷಣ್ಣ ಅವರು, ಅವರ ಅಣ್ಣತಮ್ಮಂದಿರು, ಅವರ ಅಕ್ಕ ತಂಗಿಯರು, ಬಂಧು ಬಾಂಧವರು, ಸಮಸ್ತ ಭಕ್ತ ಕೋಟಿಯನ್ನು ಕರೆದುಕೊಂಡು ದೇವಿಯ ಮುಂದೆ ಶಿರಟ್ಟಿ ಜಗದ್ಗುರುವರ ತುಲಾಭಾರವನ್ನು ಮಾಡುವುದರ ಮುಖಾಂತರ ಭಕ್ತಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸುಮಾರು ಒಂದು 50-60 ಸಾವಿರ ಜನ ಕೊಡ್ತಾರೆ ಪ್ರಸಾದಕ್ಕೆ. ಬೆಳಗ್ಗೆ 4 ಗಂಟೆಗೆ ಮಂಗಾರತಿ ಆಗ್ತೈತಿ, ಮತ್ತು 12 ಗಂಟೆಗೆ ಪಲ್ಲಕ್ಕಿ ಉತ್ಸವ ಆಗ್ತೈತಿ, ಮತ್ತು ಸಾಯಂಕಾಲ 7 ಗಂಟೆಗೆ ಇದು ಪ್ರಸಾದ ಸ್ವೀಕಾರ ಆಗ್ತದೆ. ಒಂದು 50-60 ಸಾವಿರ ಮಂದಿ ಪ್ರಸಾದನ ಸ್ವೀಕರಿಸ್ತಾರೆ. ಕುಟುಂಬ ಸಮೇತರಾಗಿ ಶ್ರೀ ಗಾಳಿ ದುರ್ಗಮ್ಮ ತಾಯಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ತಾಯಿಯ ದಿವ್ಯ ದರ್ಶನ, ಆಶೀರ್ವಾದ ಹಾಗೂ ಪ್ರಸಾದವನ್ನು ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಿರಿ. ಜಾತ್ರೆಯ ಯಶಸ್ಸಿಗೆ ತಮ್ಮ ಅಮೂಲ್ಯ ಸಹಕಾರವನ್ನು ನೀಡಿ ಈ ಧಾರ್ಮಿಕ ಉತ್ಸವವನ್ನು ಮತ್ತಷ್ಟು ವಿಜೃಂಭಣೆಯಿಂದ ಯಶಸ್ವಿಗೊಳಿಸೋಣ. ಕ್ಯಾಮ್ರಾಮನ್ ಶಿವ್ ಜೊತೆಗೆ ಶಶಿಕಾಂತ್ ಗೊರ್ವರ್, ಪಬ್ಲಿಕ್ ಬಾಯ್, ಹುಬ್ಬಳ್ಳಿ.